ನೀಟ್ ಗದ್ದಲದಿಂದ ಒಂದು ಕಡೆ ಕೈ, ಇನ್ನೊಂದು ಕಡೆ ಕಮಲ. ಇವರಿಬ್ಬರ ಸಮರ ಈಗ ತಾರಕಕ್ಕೇರ್ತಾ ಇದೆ. ಎನ್ಡಿಎ ಹಾಗೂ ಇಂಡಿ ಕೂಟದ ಸಂಸದರು ಮುಖಾಮುಖಿ ಆಗ್ತಾ ಇದ್ದಾರೆ. ಸಂಸತ್ ಭವನದ ಮಕರ್ ದ್ವಾರದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಎರಡೂ ಒಕ್ಕೂಟದ ನಡುವೆ ಆಕ್ರೋಶದ ಕಿಚ್ಚು ಈಗ ಭುಗಿಲೆದ್ದಿದೆ. ಒಂದು ಕಡೆ ಸಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ದೇಶದ ನಾನಾ ಕಡೆಗಳಿಂದ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಇದರ ಜೊತೆಗೆ ಈಗ ಒಂದು ಕಡೆ ಕೈ, ಇನ್ನೊಂದು ಕಡೆ ಕಮಲ. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಆ ಒಂದು ದ್ವಾರದಲ್ಲಿ ಎರಡೂ ಒಕ್ಕೂಟದ ನಡುವೆ ಆಕ್ರೋಶ ಭುಗಿಲೆದ್ದಿದೆ. ನಿನ್ನೆ ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ಅದೊಂದು ಪ್ರೊಟೆಸ್ಟ್ ನಡೀತು. ಈಗ ಎರಡು ಒಕ್ಕೂಟದ ನಡುವೆ ಒಂದು ಆಕ್ರೋಶದ ಕಿಚ್ಚು ಹತ್ತಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೀಟ್ ಗದ್ದಲದಿಂದ ಈಗ ತಾರಕಕ್ಕೇರಿದೆ ಈ ಒಂದು ಕಿಚ್ಚು. ಎನ್ಡಿಎ ಹಾಗೂ ಇಂಡಿ ಕೂಟದ ಸಂಸದರು ಈಗ ಈ ಎರಡೂ ಸಂಸದರು ಮುಖಾಮುಖಿಯಾಗಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಲ್ಲಿಕಾರ್ಜುನ ಖರ್ಗೆ, ಅಖಿಲೇಶ್ ಯಾದವ್, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಒಂದು ಕಡೆ ಒಟ್ಟಿನಲ್ಲಿ ಸಂಸತ್ ಭವನದ ಮಕರ್ ದ್ವಾರದಲ್ಲಿ ನಡೀತಿರ್ತಕ್ಕಂಥ ಒಂದು ಪ್ರತಿಭಟನೆ. ಇದು ವಿದ್ಯಾರ್ಥಿಗಳ ಪರವಾಗಿ ಅಂದರೆ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರವಾಗಿ. ಒಟ್ಟಿನಲ್ಲಿ ಈ ಪ್ರತಿಭಟನೆ ನಿಲ್ಲುವ ಹಂತಕ್ಕೆ ಹೋಗ್ತಾ ಇಲ್ಲ. ಇನ್ನೂ ದೊಡ್ಡ ಮಟ್ಟದಲ್ಲಿ ಈಗ ಈ ಒಂದು ಪ್ರತಿಭಟನೆಯ ಕಿಚ್ಚು ಹತ್ತುತ್ತಾ ಇದೆ. ಇದು ಯಾವ ಹಂತ ತಲುಪುತ್ತೆ ಗೊತ್ತಿಲ್ಲ. ಇನ್ನೊಂದು ಕಡೆ ಆಗಲೇ ಸಿಜೆಪಿ ಅಧ್ಯಕ್ಷ ಅಭಿಜಿತ್ ದೀಪ್ಗೆ ನೋಡಿ, ನಾವು 1 ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಶಾಂತಿಯುತವಾಗಿ ನಾವು ಕೆಲವೊಂದು ಬೇಡಿಕೆಗಳನ್ನು ಮುಂದಿಟ್ಟಿದ್ವಿ. ಆ ಒಂದು ಬೇಡಿಕೆಗಳನ್ನು ಈಡೇರಿಸಿ ಅಂತ ಕೇಳ್ಕೊಂಡ್ವಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇರಲಿಲ್ಲ. ಆದರೆ ಈಗ ಎಲ್ಲೋ ಒಂದು ಕಡೆ ಹೊರಗಿನಿಂದ ಒಂದಿಷ್ಟು ಜನ ಬಂದು ಕಿಡಿ ಹಚ್ಚಿ ಇನ್ನಷ್ಟು ದೊಡ್ಡದು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನೊಂದು ಕಡೆ ಈಗ ಕಾಂಗ್ರೆಸ್ ಕೂಡ ಇದಕ್ಕೆ ಕೈ ಜೋಡಿಸಿದೆ. ನ್ಯಾಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಒಂದು ಕಲಾಪದಲ್ಲಿ ಟೇಬಲ್ ತಟ್ಟು ಮಾತಾಡಿದ್ರು. ಏನಂತ? ವಿದ್ಯಾರ್ಥಿಗಳಿಗೆ ಲಾಠಿ ಪ್ರಹಾರ ನಡೆದಿದೆ, ಕಲಾಪ ಸುಗಮವಾಗಿ ನಡಿಬೇಕು ಅಂದ್ರೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು. ರಾಜೀನಾಮೆಯನ್ನ ಕೊಟ್ಟಲ್ಲಿ ಮಾತ್ರ ಈ ಕಲಾಪ ಸುಗಮವಾಗಿ ನಡೆಯುತ್ತೆ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ, ಅದಕ್ಕೆ ಒಂದು ಅವಕಾಶ ಸಿಗೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಹೇಳಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಟೆಸ್ಟ್ ಮುಂದುವರಿತಾನೆ ಇದೆ. ದೇಶವ್ಯಾಪಿ ಒಂದು ಕಡೆ ಬಿಜೆಪಿ, ಇನ್ನೊಂದು ಕಡೆ ಕಾಂಗ್ರೆಸ್, ಎರಡೂ ಕಡೆ ಕಾರ್ಯಕರ್ತರುಗಳು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ.